ಇವತ್ತು ನಾವು ಹೊಂಟಿದ್ದೇವೆ ಎಲ್ಲರೂ ಕೂಡಿ ಗೋವಾ ಕಡೆ. ಬಟ್ ಯಾವ ಪ್ಲೇಸ್ ಅನ್ನೋದು ಗೊತ್ತಿಲ್ಲ. ಇವಾಗ ನಾವು ಗೋವಾ ಹೊಂಟೇವು ಅಷ್ಟು. ಹಿಂಗ್ ಜಗ್ಗಾಕ್ ಹೋಯ್ತು ಇದು ಹರಿದೋಯ್ತು. ನಂದ ಮಾಡ್ಬಾರ್ನಿ. ವೈ ಸೊ ಇವಾಗ ನಾವು ಬೆಳಗಾವ್ ಬಸ್ ಸ್ಟ್ಯಾಂಡ್ ಆಗಿದ್ದೆವು. ಬೆಳಗಾವ್ ಬಸ್ ಸ್ಟ್ಯಾಂಡ್ ಗೋವಾ ಬಸ್ಸಿಗೆ ಹತ್ತಿದೆವು. ಬಸ್ ಇಲ್ಲಿದ್ ನೋಡ್ರಿ ಬಸ್. ಏನ ನಮ್ಮ ಪ್ಲಾನಿಂಗ್ಗಳಿಲ್ಲ, ಸಡನ್ಲಿ ಪ್ಲಾನಿಂಗ ಗೋವಾ ಕಡೆ ಹೊಂಟು. ಬರ್ರಿ ಹೋಗ ಕೂತ್ರಿ ಇಲ್ಲಿ. ಬಸ್ ನೋಡಂಗಿತ್ತು ವಿನ್ಯಾ ಅಮ್ಯಾ ಸೊ ಇಲ್ಲಿಂದ ಹೊಂಟ ಗೋವಾ ಟಿಕೆಟ್. ಇವಾಗ ನಾವು ಗೋವಾಗೆ ಹೋಗ್ಬೇಕಾದ್ರೆ ಇಲ್ಲಿ ಮಿಡಲ್ ದಾಗ ಕರಿಬಿದ್ದಾರು. ಇವಾಗ ನಾವು ಕಾಡಿನ ಮಧ್ಯದಲ್ಲಿ ಇದ್ದೀವಿ. ಹೆಂಗಿದೆ ನೋಡಿ ನೇಚರ್ಸ್ ಫುಲ್. ಬಸ್ಸಿಗೆ ಹೋಗೋಣ. ಇವಾಗ ಅಮಿತನ ಮತ್ತು ವಿನಾಯಕನ ಇಬ್ರು ಬಂದ ಚಾ ಕುಡಿದರು. ಬಜಿ ಅಂತೂ ತಿಂದಾಗ ಮುಗಿಸ್ಯಾರು. ಇವಾಗ ಚಾ ಕುಡಿಯೋರು. ನಮ್ಮ ಬಸ್ ಅಲ್ಲಿ ತಿಂದವರು. ನಮ್ಮ ಬಸ್ ಇದು ಇದಲ್ಲ. ಸೊ ಇದು ಹೊಟ್ಟೆ ಬಸ್. ಇವಾಗ ನಾವು ಬೆಳಗಾವಿಂದ ಆ ಬಸ್ನ ಬಂದೆವು. ಈ ಮಿಡಲ್ದಾಗ ಹೋಟೆಲ್ ಅಂತ ಚಾ ಕೂಡ ಅನಿಸ್ತೀವಿ. ಟ್ರಿಪ್ ಹೋಗೋಣಂತ ಪ್ಲಾನ್ ಮಾಡಿದವ ಇವ, ಮತ್ತ ಈಗ ಮಲ್ಕೊಂಡವ ಬಿ ಇವ. ಇದು ಆಕ್ಚುಲಿ ಚೆನ್ನಾಗಿ ಇವಾಗ ನಾವು ಮಾಪ್ತಿಯಲ್ಲಿ ಬಂದಿದ್ದೀವಿ. ಸಮಿತನ ವಿನಾಯಕನ ಅಂತ ಫುಲ್ ಸುಸ್ತಾಗಿತ್ತು. ಮಾಪ್ತಿಯಲ್ಲಿ ಬಂದಿದ್ದೀವಿ. ಮಾಪ್ತಿ ಬಸ್ತ ನೋಡ್ರಿ. ಇಲ್ಲಿಂದ ರೂಮ್ ಹುಡ್ಕಾಡ್ಬೇಕು ನಾವು. ರೂಮ್ ಹುಡ್ಕಾಡಿ ಆಮೇಲೆ ರೂಮ್ ಹಿಡಿಬೇಕು. ಅಲ್ಲ ರೂಮ್ ಹುಡ್ಕಾಡ್ತೇವೆ ಆಮೇಲೆ. ಸೊ ಅಲ್ಲಿ ಕಾಣ್ತಿರೋದು ಅಲ್ಲಿ ರೂಮ್ ಚೆಕ್ ಮಾಡಕ್ ಹೋಗ್ಬಾರ್ದು ನೋಡಿ. ಆಟೋ ಟ್ಯಾಕ್ಸಿ ಎಲ್ಲ ಹಿಂಕೊಂಡು ಗೋವಾ ಆಫ್ ಸೈಡ್. ಬೇರೆ ಕಡೆ ಸ್ವಾಸ್ಥ ಇದ್ದಾರೆ ನಾನು ನೋಡಿ ಗೈಸ್. ಇದು ಟೆಂಪಲ್, ದಿಸ್ ಇಸ್ ರೂಮ್. ನಾವು ಇವಾಗ ರೋಡ್ ಮೇಲೆ ತಿರುಗಾಡೋದೆವು ನೋಡಿ. ಎಲ್ಲ ಹೆಂಗೆ ಕಾಣಿಸ್ತೈತಿ. ಇವಾಗ ನಾವು ಪೂರ್ತಿ ರೂಮ್ ಹೊಡಿಕಾಡ್ಕೊಂಡು ಬಂದೇವಿ. ಇಲ್ಲಿ ರೂಮ್ ಯಾಕೆ ಸಿಗತ್ತಿಲ್ಲ. ಹಂಗೆ ಹೋಗ್ತಾ ಇದೀವಿ ಮುಂದೆ. ಎರಡು ಬೈಕ್ ರೆಂಟೆಡ್ ಅಲ್ಲಿ ತಗೊಂಡಿದ್ದೀವಿ. ಇನ್ನು ಮಾತುಕತೆ ಮಾಡ್ತಿದ್ದಾರೆ. ಇಲ್ಲೆಲ್ಲ ಫುಲ್ ರೆಂಟೆಡ್ ಬೈಕ್ಸ್ ಇದಾವೆ. ಇಲ್ಲಿ ಎಲ್ಲ ರೆಂಟೆಡ್ ಬೈಕ್ ಇರುತ್ತೆ ಇಲ್ಲಿ. ಸೊ ಇವಾಗ ಗಾಡಿ ಬುಕ್ಕಿಂಗ್ ಮಾಡಿ ನಾವು ಹೋಗ್ತೀವಿ ಇವಾಗ ಭಾಗ ಬೀಚ್. ಸ್ಟೇಟ್ ನಾವು ಹೋಗ್ತಿರೋದು ಇವಾಗ ಭಾಗ ಬೀಚ್ ಕಡೆ. ಮೊದಲು ಪೆಟ್ರೋಲ್ ಹಾಕಿ ಆಮೇಲೆ ನೆಕ್ಸ್ಟ್ ಭಾಗ ಬೀಚ್ಗೆ ಹೋಗ್ತೀವಿ. ಅಲ್ಲಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಗೆ ಬಂದು ರೂಮ್ ಹುಡುಕ್ತೀವಿ.
ಸೊ ಇವಾಗ ಎರಡು ಗಾಡಿಗೆ ಪೆಟ್ರೋಲ್ ಹಾಕ್ತೀವಿ. ಎರಡು ಗಾಡಿಗೆ ಪೆಟ್ರೋಲ್ ಹಾಕ್ತೀವಿ. ಒಬ್ಬನ ಕುಣಿಸ್ಯಾರ ಅಮ್ಮೇತನ ಒಬ್ಬ ಕೂತ ಅದ್ರ ಸಮ ನನಗೂ ಭಯ ಅದ ಇಬ್ಬರಿಗೂ ಭಯ ಅಲ್ಲ. ಈಗ ನೋಡೋಣ ಯಾರು ಗಾಡಿ ಮಾಡ್ಕೊಂಡೋದಂತ. ಕ್ಯಾನ ರೋಹಿತ್ ಬರಲ್ಲ ನನ್ನ ಕಡೆ. उधर उधर तो उधर जाते ना ಇವಾಗ ಎರಡು ಗಾಡಿಗೆ 250 ಹಾಕ್ತೀವಿ. ಬಾಯ್ ಜೋಳ ಆಮೇಲೆ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾವು ಹೋಗತ್ತೇವು ಬಾಗಾ ಬೀಚ್ ಕಡೆ. ಬಾಗಾ ಬೀಚ್ ಹೋಗೋ ರೂಟ್ ಇದೆ ನೋಡ್ರಿ. ಈ ರೂಟಿಂದ ನಾವು ಹೊಂಟೇವಿ. ಭಾಳೇನಿಲ್ಲ, ಬರೀ 1 ಕಿಲೋಮೀಟ್ರ್ ಐತಿ. 1 ಕಿಲೋಮೀಟ್ರ್ ಹೋದಂದ್ರೆ ಬಾಗಾ ಬೀಚ್ ಬರ್ತಿದ್ದೆ. ಬಾಗಾ ಬೀಚ್ ಫಸ್ಟ್ ನೋಡ್ಕೋತೇವೆ, ಆಮೇಲೆ ಆ ಕಡೆಯಿಂದ ಬಂದು ರೂಮ್ ಹುಡುಕಾಡ್ತೇವೆ. ಹೆಂಗಿದೆ ಎಲ್ಲ? ಇದೆಲ್ಲ ಇರೋದು ಹೌಸ್ಗಳು, ಗೆಸ್ಟ್ ಹೌಸ್ಗಳು ಇವೆಲ್ಲ ನೋಡ್ಬೋದು. ಇದೆಲ್ಲ ಇದೆ. ಇದೆಲ್ಲ ರೆಂಟೆಡ್ ಬೈಕ್ಗಳು ಇವೆಲ್ಲ ಫುಲ್ ರೆಂಟೆಡ್ ಬೈಕ್ಗಳು ನೋಡಿ ಗಾಯ್ಸ್. ಬೇಗ ತಂಪುಡಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇಲ್ಲಿ ಬೀಚಲ್ಲಿ ಎಂಜಾಯ್ ಮಾಡೋದಕ್ಕೆ ಎಲ್ಲ ನಿಮ್ಮ ಐಟಮ್ಗಳು ಎಲ್ಲ ಸಿಗುತ್ತೆ ಅಲ್ಲಿ ನೋಡಿ ಗಾಯ್ಸ್. ಶರ್ಟು ಐ ಲವ್ ಗೋವಾ ಎಲ್ಲ ಟಿ ಶರ್ಟ್ ಸಿಗುತ್ತೆ. ಚಪ್ಪಲಿ, ಗಾಗಲ್ಸು ನೋಡಿ. ಸದ್ಯದಲ್ಲಿ ನಾವು ಇವಾಗ ಬೀಚ್ ಹತ್ರ ಬಂದಿದ್ದೀವಿ. ಇವಾಗ ಬೀಚ್ ನಮಗೆ ಹತ್ರನೇ ಇದೆ ಕೆಳಗಡೆ. ಸೊ ಗೈಸ್ 400 ಮೀಟರ್ಸ್ ಅಷ್ಟೇ ಬಾಗಾ ಬೀಚ್ ಕಾಣುತ್ತೆ. ಈಗ ನೋಡಿದ್ರೆ ಇಲ್ಲಿ ಏನು ಅನ್ಸಲ್ಲ, ಇಲ್ಲಿ ಬಾಗಾ ಬೀಚ್ ಇದೆ ಅಂತಾರೆ. ಬಟ್ ಬರೀ 400 ಮೀಟರ್ ಅಷ್ಟೇ ಬಾಗಾ ಬೀಚ್ ಕಾಣುತ್ತೆ. ಈ ಕಡೆ ನೋಡಿ, ಇಂಥ ದೋಣಿಗಳೆಲ್ಲ ಹಂಗೆಲ್ಲ ಕೊಂಡಾಗಿರ್ತಾವ ನೋಡಿ ಗೈಸ್. ತೆಂಗಿನ ಮರಗಳು ಬಂತಂದ್ರೆ ಇಲ್ಲಿ ಬೀಚ್ ಬಂದಿದೆ ಅಂತ ಅರ್ಥ. ಗಾಡಿನ ಪಾರ್ಕ್ ಅಲ್ಲಿ ಒಳಗಡೆ ಒಳಗೆ. ಸೊ ಗಾಡಿ ಪಾರ್ಕ್ ಮಾಡಕ್ಕೆ ಒಳಗಡೆ ಕರಿತಿದ್ದಾರೆ, ಅಲ್ಲಿಂದ ಹೋಗ್ತೀವಿ. ನೋಡ್ಬೋದು ಎಲ್ಲ. ಅಂತೂ ಇಂತೂ ಬೀಚ್ ಹತ್ರ ಬಂತು. ಇದರಲ್ಲಿ ಯಾರು ಫಸ್ಟ್ ಟೈಮ್, ಎಲ್ಲರೂ ಫಸ್ಟ್ ಟೈಮೇ ಬಂದಿರೋದು. ಯಾರು ಕೂಡ ಇಲ್ಲಿ ಮುಂಚೆವಾಗಿ ಬಂದಿರೋರಿಲ್ಲ. ಇವನು ಬಂದಿಲ್ಲ, ಅವನು ಬಂದಿಲ್ಲ, ನಾನು ಬಂದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ನೋಡಿ ಬೀಚ್. ಇವಾಗ ನಾವು ಫಸ್ಟ್ ರೂಮ್ ನೋಡೋದಕ್ಕೆ ಹೋಗ್ತೀವಿ. ಅದಾದ್ಮೇಲೆ ಬೀಚಲ್ಲಿ ಬರ್ತೀವಿ. ಅಲ್ಲಿವರೆಗೂ ಬೀಚಲ್ಲಿ ಬರಲ್ಲ, ಯಾಕಂದರೆ ಫಸ್ಟು ಸುಸ್ತಾಗಿದ್ದೀವಿ ಸಿಕ್ಕಾಪಟ್ಟೆ. ಬಟ್ ಏನೋ ಒಂಥರ ಮಜಾ ಇದೆ ನೋಡಿ ಗೈಸ್. ಬೋಟ್ಗಳು ನಿಂತ್ಕೊಂಡಿದೆ. ಸಿಗೋಣ ಗೈಸ್.